ಎಲ್ರಿಗೂ ನಮಸ್ಕಾರ. ಇವತ್ತಿನ ಬ್ಲಾಗ್ ಡೇ ಸ್ಪೆಷಲ್ ಬಂದು ನಮ್ಮ ಮನೆಗೆ ಹೊಸ ಅತಿಥಿ ಬಂದಿದ್ದಾರೆ. ಅದುವೇ ಸ್ನೇಕ್ ಪ್ಲಾಂಟ್. ಚಿಕ್ಕದಾಗಿ ಚೊಕ್ಕವಾಗಿ ಒಂದು ಸ್ಟೋರಿನ ಹೇಳ್ಬಿಡ್ತೀನಿ. ಇದು ನಮ್ಮ ಮನೆಗೆ ಹೇಗೆ ಬಂತು ಅಂತ. ನಮ್ಮ ಮನೆ ಪಕ್ಕದಲ್ಲೇ ಒಂದು ಮನೆ ಇದೆ, ಸೀಟ್ ಮನೆ. ಅವ್ರು ಆಕ್ಚುಲಿ ನರ್ಸರಿ ಇದರಲ್ಲಿ ಕೆಲಸ ಮಾಡ್ತಾರೆ. ಅವ್ರ ಮನೆ ಅಂಗಳದಲ್ಲೆಲ್ಲ ಬಹಳಷ್ಟು ಪಾಟ್ಗಳಿದೆ, ತುಂಬಾ ಗಿಡಗಳನ್ನ ಹಾಕಿದ್ದಾರೆ. ನೋಡಿ ನಂಗೂ ಆಸೆ ಆಯ್ತು, ನನ್ಗೊಂದು ಗಿಡ ಕೊಡ್ತೀರಾ ಅಂತ ಕೇಳಿದೆ. ಕಾಸು ಎಷ್ಟಾದ್ರೂ ಪರವಾಗಿಲ್ಲ, ನಾನು ಕೊಡ್ತೀನಿ, ಕೊಡಿ ಅಂತ ಹೇಳಿದೆ. ಬಟ್ ಅವ್ರು ಒಂದೇ ಮಾತಾಡ್ಬಿಟ್ರು, ನೀವು ನಮ್ಮ ನೆರೆ ಮನೆಯವರು, ಸೊ ಒಂದು ಪಾಟಿಗೆಲ್ಲ ನಾನು ದುಡ್ಡು ಇಸ್ಕೊಂಡು ಕೊಟ್ರೆ ಅಂತ ಅಷ್ಟು ಚೆನ್ನಾಗಿ ಕಾಣಲ್ಲ, ತಗೊಂಡು ಹೋಗಿ ಅಂತ ಹೇಳಿಬಿಟ್ರು. ನನಗೆ ತುಂಬಾ ಖುಷಿ ಆಗೋಯ್ತು. ಇಲ್ಲ, ನೀವು ಎಷ್ಟು ಹೇಳಿ ನಾನು ಕೊಡ್ತೀನಿ ಅಂತ. ಇಲ್ಲಮ್ಮ ಬೇಡ, ತಗೊಂಡು ಹೋಗಿ ನೀವು ಅಂತ ಹೇಳಿದ್ರು. ನನಗೆ ಏನು ಹೇಳಬೇಕಂತ ಗೊತ್ತಾಗಿಲ್ಲ. ಅವ್ರು ಚಿಕ್ಕ ಗುಡಿಸಲಲ್ಲಿರೋದು, ಒಂದು ಚಿಕ್ಕ ಮನೆಯಲ್ಲಿರೋದು, ಎಷ್ಟು ಉದಾರತನವಾಗಿ ಅವ್ರ ಪಾಟ್ನ ಇಲ್ಲ ತಗೊಂಡು ಹೋಗಿ ಅಂತ ಹೇಳಿ ಕೊಟ್ಬಿಟ್ರು. ಚಿಕ್ಕ ಗಿಡ ಆಗಲಿ, ಅದಕ್ಕೊಂದು ಪಾಟ್ ಆಗಲಿ, ಅದಕ್ಕೆ ಎಷ್ಟು ದುಡ್ಡು ಆಗುತ್ತೆ, ಅದನ್ನೇನು ಯೋಚನೆ ಮಾಡಿದೆ ಅವ್ರು ತಗೊಂಡು ಹೋಗಿ ಅಂತ ಹೇಳ್ಬಿಟ್ಟು. ಸೊ ಅದೇ ಖುಷಿಯಿಂದ ನಾನು ಕೂಡ ನನ್ನ ಮನೆಗೆ ನನ್ಗೆ ಇಷ್ಟ ಆಗಿರೋಂಥ ಒಂದು ಪಾಟನ್ನು ತೊಗೊಂಬಂದೆ. ಒಳ್ಳೆ ಮನಸ್ಸಿಂದ ಕೊಟ್ಟಿದ್ದಾರೆ. ಆ ದೇವರು ಅವ್ರಿಗೆ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀನಿ. ಯಾವಾಗಲೂ ಭಗವಂತ ಒಳ್ಳೆ ಮನಸ್ಸಿರೋರಿಗೆ ಒಳ್ಳೇದನ್ನೇ ಮಾಡಲೇಬೇಕು. ಏನಂತೀರಾ ಸ್ನೇಹಿತರೆ? ಈ ವಿಡಿಯೋ ಮೂಲಕ ಅವರಿಗೆ ನಾನು ಥ್ಯಾಂಕ್ಸ್ ಅನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.